Okay, namaste students. Welcome back to Suman tutorial. In this session, we are going to discuss the most important topic, that is physics, electromagnetism. ನೋಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಿದ್ದಕ್ಕೇನೆ ಮಕ್ಕಳು ತುಂಬ ಕನ್ಫ್ಯೂಷನ್, ತುಂಬ ಹಾರ್ಡ್ ಅನ್ಕೋತಾರೆ. ಯಾರ್ಯಾರಿಗೆಲ್ಲ ಈ ಟಾಪಿಕ್ ಟಫ್ ಅನ್ಸುತ್ತೆ, ಆರಾಮ್ಸೆ ವಿಡಿಯೋ ನೋಡಿ, ನಿಮ್ಮ ಎಲ್ಲ ಡೌಟು ಕ್ಲಾರಿಫೈ ಆಗುತ್ತೆ. ಇಟ್ ಈಸ್ ಅ ವೆರಿ ಸಿಂಪಲ್ ವೇ. ಐ ಆಮ್ ಗೋನಾ ಕ್ಲಿಯರ್ ಆಲ್ ದ ಡೌಟ್ಸ್. ವಾಟ್ ಆರ್ ಥಿಂಗ್ಸ್ ದಟ್ ಯು ಆರ್ ಗೋನಾ ಗೆಟ್ ಇನ್ ದಿಸ್ ಕಂಟೆಂಟ್. ಇವತ್ತಿನ ಕ್ಲಾಸ್ ಸ್ವಲ್ಪ ಲೆಂತ್ ಇರುತ್ತೆ, ನಿಮಗೆ ಬೋರ್ ಆಗಲಿಕ್ಕೆ ಬಿಡಲ್ಲ, ನೀಟಾಗಿ ಕಂಪ್ಲೀಟ್ನ ಮಾಡಿಕೊಡ್ತೀನಿ. ಏನೇನೆಲ್ಲ ಕಲಿತೀವಿ ಇದರಲ್ಲಿ? First thing, we are going to learn the content of Oersted experiment on electromagnetism. Electromagnetism ಅಲ್ಲಿ Oersted experiment ಏನು ಹೇಳ್ತಾರೆ ಅದರ ಬಗ್ಗೆ ಸ್ಟಡಿ ಮಾಡ್ತೀವಿ. Followed by right hand thumb rule. What is right hand thumb rule? What is the concept about a right hand thumb rule? Followed by clock rule, and to identify the pole of a magnet, either it is a north pole or the south pole. And finally, I'm going to end the content with the experiment, that is force on a current carrying conductor in a magnetic field. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ಫೋರ್ಸ್ ಹೇಗಿರುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, ಯಾವ ಲಾನ ಅಪ್ಲೈ ಮಾಡ್ತೀವಿ, ಆ ಕಾನ್ಸೆಪ್ಟ್ ಅನ್ನ ನಿಮಗೆ ಹೇಳಿಕೊಡ್ತೀವಿ. ಹಾಗಾದ್ರೆ ಶುರು ಮಾಡೋಣ. ವೆರಿ ಗುಡ್. ಸೊ ಲೆಟ್ ಮಿ ಸ್ಟಾರ್ಟ್ with the first one, that is Oersted experiment. Let's start. Okay, what does this Oersted experiment says? It's very clear. He said like this: whenever there is an electricity passing in a circuit, ಒಂದು ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ ಅಂತಂದ್ರೆ ಇಟ್ ಜನರೇಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಒಂದು ಎಲೆಕ್ಟ್ರಿಸಿಟಿ ಒಂದು ಕಂಡಕ್ಟರ್ ಅಲ್ಲಿ ಪಾಸ್ ಆಗ್ತಿದೆ ಅಂದ್ರೆ ಇಟ್ ಜನರೇಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರ್ತಿದ್ದಂಗೆ ನಮಗೆ ಡೌಟ್ ಬರುವಂಥದ್ದು, ಯಾವ ಸೈಡ್ ಡಿಫ್ಲೆಕ್ಷನ್ ಆಗುತ್ತೆ, ಯಾವ ಕಂಡುಹಿಡಿಯೋದು. ಸಾಮಾನ್ಯ ನೀವು ಕ್ವಶನ್ ಪೇಪರ್ ಎಲ್ಲ ಅನಾಲಿಸಿಸ್ ಮಾಡಿದ್ರೆ ಇದೊಂದು ಯಾವಾಗಲೂ ಕಾಂಪ್ಲಿಕೇಟ್ ಆಗಿರುತ್ತೆ. ಸೊ ಇದರ್ ಇಟ್ ವಿಲ್ ಟೆಲ್ ಟುವರ್ಡ್ಸ್ ದ ವೆಸ್ಟ್ ಆರ್ ಟುವರ್ಡ್ಸ್ ದ ಈಸ್ಟ್. ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಏನು ಕನ್ಫ್ಯೂಷನ್ ಬೇಡ, ನಿಧಾನಕ್ಕೆ ಸ್ಟಡಿ ಮಾಡೋದು. ಡೋಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಕನ್ಫ್ಯೂಷನ್, ಆರಾಮ್ಸೆ ಕಲಿಯೋಣ. ಓಕೆನಾ? ಹಾಗಾಗಿ Oersted ಎಕ್ಸ್ಪೆರಿಮೆಂಟ್ 4 ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಅವ್ರು ಮಾಡ್ತಾರೆ, ಅಂದ್ರೆ ಡೈರೆಕ್ಷನ್ ಅನ್ನ ಮಾಡ್ಲಿಕ್ಕೆ. ಅವ್ರು ಏನ್ ಡೈರೆಕ್ಷನ್ ಹೇಳಿದ್ರು ಅದನ್ನ ಒಂದು ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಬರ್ಬೇಡ. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಅ ಸಿಂಪಲ್ ಸರ್ಕ್ಯೂಟ್. ಸೊ ಅ ಸೆಲ್ with a resistor like this with a key. Let me place a key here. Key on state and off state, and this is positive in the negative terminal, and the current, very important, flowing from positive terminal to negative terminal. Howda? Now I am going to place a magnetic compass below ಅಂತೇನೇನು ವೈರ್ ನ ಕೆಳಗೆ. ಹೌ ಟು ಐಡೆಂಟಿಫೈ ದಿಸ್ ಡಾಟೆಡ್ ಲೈನ್? ಡಾಟೆಡ್ ಲೈನ್ ಏನ ರೆಪ್ರೆಸೆಂಟ್ ಮಾಡುತ್ತೆ? ಐ ಜಸ್ಟ್ ಕೆಪ್ಟ್ ದಿಸ್ ಮ್ಯಾಗ್ನೆಟಿಕ್ ಕಾಂಪಾಸ್ ಬಿಲೋ ದ ವೈರ್. ನಾವು ಸಣ್ಣ ಮಾರ್ಕಿಂಗ್ ಮಾಡಬೇಡ, ಡೈರೆಕ್ಷನ್ ಎಲ್ಲರಿಗೂ ಗೊತ್ತು. ಹೌದಾ? ಸಿ ಹಿಯರ್, ಲೈಕ್ ದಿಸ್, ಲೈಕ್ ದಿಸ್. ಸೊ ದಿಸ್ ಇಸ್ ನಾರ್ತ್, ಆಪೋಸಿಟ್ ಇಸ್ ಸೌತ್, ಅಂಡ್ ಓವರ್, ಅಬೋವ್ ಅಂಡ್ ಬಿಲೋ. ಗೊತ್ತಲ್ಲ ನಿಮಗೆ? So this is north, this is south, west and the east. Now see here, if the current is flowing in this direction, now if I turn off the key na off madidini, ಹಾಗಾದ್ರೆ ಮ್ಯಾಗ್ನೆಟಿಕ್ ನೀಡಲ್ ಯಾವ ಡೈರೆಕ್ಷನ್ ಅಲ್ಲಿ ರೆಸ್ಟ್ ಆಗಿರುತ್ತೆ? ನಾರ್ತ್ ಅಂಡ್ ಸೌತ್ ಡೈರೆಕ್ಷನ್ ಅಲ್ಲಿ ರೆಸ್ಟ್ ಆಗಿರುತ್ತೆ. ಹೌದಾ? ವೆರಿ ಗುಡ್. ಈಗ ಕೀನ ಆನ್ ಮಾಡಿದೀನಿ ಅಂದ್ರೆ ಏನಾಗಿದೆ, ಇದರಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದೆ ಇದರೊಳಗೆ. ಸೊ ಇಟ್ ಈಸ್ ಫ್ಲೋಯಿಂಗ್ ಲೈಕ್ ದಿಸ್. ನೌ ದ ಕ್ವಶನ್ ಅರೈಸಸ್, ವಿಲ್ ದಿಸ್ magnetic needle will stay as it is or it will deflect? 100% it will deflect. ಯಾಕೆ? Oersted ಹೇಳಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಹೌದು. ಸೊ he said very clearly, whenever the electricity flowing in a conductor, it creates a magnetic field around it. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಬರುವಂತಹ ಪ್ರಶ್ನೆ ಹೀಗೂ ಉಂಟೆ? ಅಲ್ಲ,
ನೋಡಿ. ಸೊ ವಿಲ್ ಇಟ್ ಡಿಫ್ಲೆಕ್ಟ್ ಟುವರ್ಡ್ಸ್ ವೆಸ್ಟ್ ಆರ್ ಈಸ್ಟ್? ಹೌದಾ? ವೆಸ್ಟ್ ಆರ್ ಈಸ್ಟ್? ಸೊ ಇಟ್ ವಿಲ್ ಡಿಫ್ಲೆಕ್ಟ್ ಟುವರ್ಡ್ಸ್ ವೆಸ್ಟ್. ಸರ್, ಹೌ ಟು ರಿಮೆಂಬರ್ ಅಂಡ್ ಆಲ್ ದಿಸ್ ಆರ್ ವೆರಿ ಸಿಂಪಲ್. ಇದನ್ನ ಕಲಿಯೋದಕ್ಕೆ ಒಂದೇ ಒಂದು ಸಣ್ಣ ಟ್ರಿಕ್ ಇದೆ. ಆ ಟ್ರಿಕ್ ಏನು? ದಟ್ ಟ್ರಿಕ್ ಈಸ್ ಕಾಲ್ಡ್ ಸ್ನೋ ರೂಲ್. ನಾನು ಏನೇನೆಲ್ಲ ಕ್ಲಾಸ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಡೆ ನೋಟ್ ಮಾಡ್ಕೋತಾ ಹೋಗಿ. ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಸ್ನೋ ರೂಲ್, ಎಲ್ಲರಿಗೂ ಸ್ನೋ ಇಷ್ಟ ಅಲ್ಲ? ಓಕೆ, ಫೈನ್. ಹಾಗಾದ್ರೆ ಅದೇ ರೂಲ್ ಅನ್ನ ತಗೊಂಡಿದ್ದಾರೆ. ಸೊ SNOW, ಇಟ್ ಈಸ್ ಕಾಲ್ಡ್ ಸ್ನೋ ರೂಲ್. ವಾಟ್ ಈಸ್ S represents south, N represents north, O represents over, and W represents west. Means it's very clear. If the current is flowing from south pole to north pole, ಇಲ್ಲಿ ಬರ್ದಿದ್ದೀನಿ ನೋಡಿ. So like this. So if the current is flowing from south pole to north pole, south pole to north pole, and the magnetic compass is kept below, over, ಅಂದ್ರೆ ವೈರ್ ನ ಕೆಳಗಡೆ, ವೈರ್ ಮೇಲಿದೆ, ವೈರ್ ಕೆಳಗಡೆ ಕಾಂಪಾಸ್. ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಹೋಗ್ತಾ ಇದೆ, ನಾನು ಕಾಂಪಾಸ್ ನ ಕೆಳಗಡೆ ಇಟ್ಟಿದ್ದೀನಿ. ಸೊ ಹಾಗಾದ್ರೆ when the current flows, it will tilt towards west. ಸೊ ಇದು ವೆಸ್ಟ್ ನಾರ್ತ್ ಇರುತ್ತೆ, ಪಟ್ ಅಂತ ವೆಸ್ಟ್ ಕಡೆಗೆ ಚೇಂಜ್ ಆಗುತ್ತೆ. ಕ್ಲಿಯರಾ? ತುಂಬಾ ಈಸಿ, ಸಿಂಪಲ್ ಆಗಿ ಕಲಿಯೋಣ. ಐ ರಿಪೀಟ್ ಒನ್ ಮೋರ್ ಟೈಮ್, ಮತ್ತೆ ನಿಧಾನಕ್ಕೆ ಹೇಳ್ತೀನಿ ಕೇಳಿ. ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಅಂಡ್ ಯು ಕ್ಯಾಪ್ಟ್ ದ ಮ್ಯಾಗ್ನೆಟ್ ಬಿಲೋ ದ ವೈರ್, ವೈರ್ನ ಕೆಳಗಡೆಗೆ ಮ್ಯಾಗ್ನೆಟಿಕ್ ಕಾಂಪಾಸ್ ಇಟ್ಟಿದ್ರೆ, ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್, ದೆನ್ ಆಬ್ವಿಯಸ್ಲಿ ಇಟ್ ವಿಲ್ ಟಿಲ್ಟ್ ಟುವರ್ಡ್ಸ್ ದ ವೆಸ್ಟ್. ಪಕ್ಕನ ಸ್ನೋ ರೂಲ್ ಕ್ಲಿಯರಾ? ಓಕೆ, ಹಾಗೆ ನಮ್ಗೆ ಸ್ವಲ್ಪ ಜಾಗ ಬೇಕು, ಹಾಗಾಗಿ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ಬರೀತೀನಿ ನೋಡಿ, SNOW, ಸೌತ್, ನಾರ್ತ್, ಓವರ್, ವೆಸ್ಟ್. ದೆನ್ ದ ನೆಕ್ಸ್ಟ್ ಕ್ವಶನ್, ಸರ್ ಐ ವಿಲ್ ಚೇಂಜ್ ದ ಡೈರೆಕ್ಷನ್ ಆಫ್ ಇಟ್. ಡೈರೆಕ್ಷನ್ ಆಫ್ ದ ಕರೆಂಟ್. ಸರ್ ನಾನು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದೆ, ಇನ್ನೇನನ್ನು ಚೇಂಜ್ ಮಾಡಲಿ, ಇನ್ನೆಲ್ಲ ಹಾಗೆ ಇದೆ. ಕರೆಂಟ್ ಈಗ ಉಲ್ಟಾ ಬರ್ತಾ ಇದೆ. ಹೌದಾ? ಆಲ್ವೇಸ್ ರಿಮೆಂಬರ್, ದ ಎಲೆಕ್ಟ್ರಿಸಿಟಿ ವಿಲ್ ಫ್ಲೋ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಇದು ಪಾಸಿಟಿವ್ ಆಯ್ತು. ಸೊ ಈಗ ಕರೆಂಟ್ ಹೀಗೆ ಫ್ಲೋ ಆಗ್ತಾ ಇದೆ, ಇನ್ನೇನು ಚೇಂಜ್ ಮಾಡಿಲ್ಲ ಸರ್. ಅವಾಗ ಏನಾಗುತ್ತೆ? ಏನಾಗಲ್ಲ, ವೆಸ್ಟಿಗೆ ಆಗ್ತಾ ಇದೆ, ಈಸ್ಟಿಗೆ ಟಿಲ್ಟ್ ಆಗುತ್ತೆ ಅಷ್ಟೇ. ದಟ್ಸ್ ಇಟ್. ಹೇಗೆ? ಇಟ್ಸ್ ವೆರಿ ಕ್ಲಿಯರ್ ನೋಡಿ. ನಾವು ದಿಸ್ ವಿಲ್ ಚೇಂಜ್ north, south, and you kept as it is, so it will tilt towards east. ತುಂಬಾ ಇಂಪಾರ್ಟೆಂಟ್ ನೋಡಿ. ಕರೆಂಟ್ ಹೀಗೆ ಫ್ಲೋ ಆಗ್ತಾ ಇದೆ ಈಗ, ಎಲ್ಲಿಂದ? ನಾರ್ತ್ ಇಂದ ಸೌತ್ಗೆ. ಸೊ ಇಟ್ ವಿಲ್ ಟಿಲ್ಟ್ ಟುವರ್ಡ್ಸ್ ಈಸ್ಟ್. ಅಷ್ಟೇ. ವೆರಿ ಸಿಂಪಲ್. ಹೌದಾ? ಈಗ ನೋಡಿ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಹಾಗಾದ್ರೆ ಮೂರನೇದು ಇಲ್ಲಿ ಬರೆಯಬೇಡ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮತ್ತೆ ಫಸ್ಟ್ ಒನ್ ತರ ಬರೀತೀನಿ ನೋಡಿ. ಫಸ್ಟ್ ಒನ್ ಹೀಗೆಲ್ಲ ಬರ್ದಿದ್ದು ನಾನು. ಇಲ್ಲಿ ಒಂದು ರೆಸಿಸ್ಟರ್ ಇದೆ, ಹೀಗಿದೆ. ಸೊ ಪಾಸಿಟಿವ್ ನೆಗೆಟಿವ್ ಕರೆಂಟ್ ಇಸ್ ಫ್ಲೋಯಿಂಗ್. ಸೊ ಸಾರಿ, ಕೀ ಮಾಡ್ತಿದ್ದೀನ, ಕೀ. ಓಕೆ, ಕೀ ಆನ್ ಅಲ್ಲೇ ಇರಲಿ, ಯಾವಾಗಲೂ ತೊಂದರೆ ಇಲ್ಲ. ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದೆ. ಈಗ ಸರ್ ಫಸ್ಟ್ ಅಲ್ಲಿ ನೀವು ಕಾಂಪಾಸ್ ಅನ್ನ ಕೆಳಗಿಟ್ಟಿದ್ರಿ, ಈಗ ನಾನು ಕಾಂಪಾಸ್ ಅನ್ನ ಮೇಲಿಡ್ತೀನಿ. ಅಂದ್ರೇನು? ಕಾಂಪಾಸ್ನ ಮೇಲಿಟ್ಬಿಟ್ಟೆ. ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಸೊ ಹೀಗಿರುತ್ತೆ. ಆಬ್ವಿಯಸ್ಲಿ ಇಟ್ ವಿಲ್ ಆಲ್ವೇಸ್ ಟುವರ್ಡ್ಸ್ ನಾರ್ತ್ ಸೌತ್ ಮ್ಯಾಗ್ನೆಟಿಕ್ ಕಾಂಪಾಸ್. ಸರ್ ಈಗ ನಾನೇನ್ ಮಾಡಿದೆ? ಇದನ್ನ ಮೇಲಿಟ್ಬಿಟ್ಟೆ, ಕೀ ಆನ್ ಮಾಡಿದೆ. ಎಲ್ಲಿಗೆ ಹೋಗ್ಬೇಕು? ಯಾವ ಡೈರೆಕ್ಷನ್ಗೆ ಬರಬೇಕು? ವೆರಿ ಗುಡ್, ಇಟ್ ವಿಲ್ ಟಿಲ್ಟ್ ಟುವರ್ಡ್ಸ್ ಈಸ್ಟ್. ಅಂದ್ರೆ ಇದನ್ನ ಮತ್ತೆ ಬರೀತೀನಿ. ಸೌತ್ ಅಂಡ್ ನಾರ್ತ್ ಇದೆ. ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಇದು ಓವರ್ ಬದಲು ಬಿಲೋ ಅಂತ ಹಾಕ್ಬಿಡೋಣ. ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಅಥವಾ ಇನ್ನ ಅಬೋವ್ ಅಂತ ಬೇಕಾದ್ರೂ ಬರ್ಕೊಳ್ಳಿ. ಅಂದ್ರೆ ಕಾಂಪಾಸ್ ಅಬೋವ್ ಇಟ್ಟಿದ್ರೆ, ಸೊ ಇಟ್ ವಿಲ್ ಟಿಲ್ಟ್ ಟುವರ್ಡ್ಸ್ ಈಸ್ಟ್. ಹಾಗಾದ್ರೆ ನೀವು ಯಾವುದನ್ನ ಪಕ್ಕ ಕಲ್ತಿರ್ಬೇಕು? ಇದು ಒಂದನ್ನ, ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಇದರಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಆದರೆ
ಒಂದು ಚೇಂಜ್ ಆದರೆ ಸೊ ಇಟ್ ವಿಲ್ ಟಿಲ್ಟ್ ಇನ್ ಆಪೋಸಿಟ್. ಅಂದರೆ ವೆಸ್ಟ್ ಕಡೆಗೆ ಹೋಗ್ತಾ ಇತ್ತು, ಈಸ್ಟ್ ಕಡೆಗೆ ಅದ್ರ ಒಂದನ್ನ ಚೇಂಜ್ ಮಾಡಿದೆ. ಸರ್ ನಾನು ಎರಡೂ ಚೇಂಜ್ ಮಾಡಿದೆ. ಎರಡೂ ಚೇಂಜ್ ಅಂದ್ರೇನು? ಫೈನಲ್ ಕೇಸ್. ಸೊ ಈ ಥರ. ಸೊ ಡೈರೆಕ್ಷನ್ ಆಫ್ ದ ಕರೆಂಟು ಚೇಂಜ್ ಮಾಡಿದ್ದೀನಿ. ಇಲ್ಲಿ ರೆಸಿಸ್ಟೆನ್ಸ್ ಬರೆದು ಬಿಡೋಣ. ಸೊ ಇಲ್ಲೊಂದು ಕೀ ಬರೆದು ಬಿಡೋಣ. ಸೊ ಇಲ್ಲಿ ನೋಡಿ ಎರಡೂ ಚೇಂಜ್ ಮಾಡಿದ್ದೀನಿ. ಎರಡೇನು? ಫಸ್ಟ್ ಡೈರೆಕ್ಷನ್ ಆಫ್ ದ ಕರೆಂಟು ಚೇಂಜ್ ಮಾಡಿದೆ, ಮೇಲೂ ಇಟ್ಟಿದ್ದೀನಿ, ಅವಾಗ ಮತ್ತೆ ಅದು ವೆಸ್ಟ್ ಕಡೆಗೆ ಟಿಲ್ಟ್ ಆಗುತ್ತೆ. ಅರ್ಥ ಆಯ್ತಾ? ಈಸಿ, ವೆರಿ ಈಸಿ ಟು ರಿಮೆಂಬರ್. ಒಂದನ್ನ ನೆನ್ಪಿಟ್ಕೊಳ್ಳಿ, ಸ್ನೋ ರೂಲ್ ಒಂದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ and the magnetic compass is kept, one second, plus and minus, yeah, and the magnetic compass is kept below, then it will tilt towards west. ಇದೊಂದು ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಇವೆರಡರಲ್ಲಿ ಅದರ ಒಂದನ್ನ ಚೇಂಜ್ ಮಾಡಿದಾಗ ಆಪೋಸಿಟ್ ಡೈರೆಕ್ಷನ್ಗೆ ಟಿಲ್ಟ್ ಆಗುತ್ತೆ. ಇಲ್ಲ ಸರ್ ಎರಡನ್ನೂ ಚೇಂಜ್ ಮಾಡ್ತೀನಿ, ಎರಡನ್ನೂ ಚೇಂಜ್ ಮಾಡಿದಾಗ ಇಟ್ ರಿಮೈನ್ಸ್ ಇನ್ ಅ ಸೇಮ್ ಪೊಸಿಷನ್. ಹೌದಾ? ಇಷ್ಟು ಥಿಯರಿಟಿಕಲ್ ಪಾರ್ಟ್. ಪಕ್ಕನ ಇದರ ರಿಲೇಟೆಡ್ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ದಟ್ ಒನ್ಸ್ ಯು ವಿಜುವಲೈಸ್ ದಟ್ ಎಕ್ಸ್ಪೆರಿಮೆಂಟ್ ನೀವು ಯಾವುದು ಕೂಡ ಮರೆಯಲ್ಲ. ಜಸ್ಟ್ 1 second I will show through an experiment. ಓಕೆನಾ? ಯಾ ಸ್ಟೂಡೆಂಟ್, ಆ್ಯಸ್ ಅ ಸೆಡ್ ನಿಮಗೆ ಆರಾಮಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನಲ್ಲ. ನೋಡಿ, ಸಿಂಪಲ್ ಎಕ್ಸ್ಪೆರಿಮೆಂಟ್. ಐ ಆಮ್ ಹ್ಯಾವಿಂಗ್ ದ ಸೆಲ್ which is having positive terminal here and this is the negative terminal. I am placing here and you can see this is a compass showing a south pole here, north pole here. Now as I said, snow rule, SNOW, the current is flowing from south to north and I kept this one over. ಹೌದಾ? ಫಸ್ಟ್ ಅದಲ್ವ ಹೇಳಿದ್ದು ಓವರ್ ಅಂದ್ರೇನು? ವೈಯರ್ ಮೇಲಿದೆ, ವೈಯರ್ ಮೇಲಿದೆ. ಓಕೆನಾ? ನಾವು ಸಿ ಹಿಯರ್. ಸೊ ದ ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸಿ ಯು ಕ್ಯಾನ್ ಸಿ ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ವೆಸ್ಟ್. ಅರ್ಥ ಆಗ್ತೀಯಾ? ನೋಡಿ, ಇದು ನಾರ್ತ್ ಪೋಲ್ ಇದೆ, ಇದು ನಾರ್ತ್. ಸೊ without power it will be at the north side. Okay, it is showing deflection. Let it stop. Okay na? North kade ತೋರಿಸ್ತಾ ಇದೆ. ಹೌದಾ? So then if it is north, this is west. Sorry, this is west and this is east. Now see here, once again I'm placing the wire here. ಬನ್ನಿ ಇಲ್ಲಿ ಚೇಡ್ಕೋತೀರಾ, ಇಲ್ಲಿ ಇಟ್ಕೊಳ್ಳಿ ಕರೆಕ್ಟ್. ಇಲ್ಲಿ ಇಟ್ಕೊಳ್ಳಿ. ಓಕೆನಾ? ನೋಡಿ, ಸಿಯಾ, ನಾವು ಐ ಆಮ್ ಪ್ಲೇಸಿಂಗ್, ದಿಸ್ ಇಸ್ ದ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಐ ಆಮ್ ಕನೆಕ್ಟಿಂಗ್ ದ ನೆಗೆಟಿವ್ ಟರ್ಮಿನಲ್ ಹಿಯರ್. ಸಿ, ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ವೆಸ್ಟ್. ಹೌದಾ? ಇಟ್ಸ್ ವೆರಿ ಕ್ಲಿಯರ್. ಸೊ ಇಟ್ಸ್ ಅಪ್ಲೈ ದ ಸ್ನೋ ರೂಲ್. ಸರ್ ವಾಟ್ ಹ್ಯಾಪನ್ಸ್ ಇಫ್ ಐ ಕೀಪ್ ಇಟ್ ಅಬೌವ್? ಹೌದಾ? ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಒನ್ಸ್ ಅಗೇನ್ ಐ ಆಮ್ ಪ್ಲೇಸಿಂಗ್ ನಾರ್ತ್. ಈಗ ಯಾವ ಸೈಡಿಗೆ ಬರಬೇಕು? ಆಬ್ವಿಯಸ್ಲಿ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ಈಸ್ಟ್, ಯಾಕೆಂದರೆ ಒಂದು ಚೇಂಜ್ ಆಗಿದೆ. ಸೊ ಸ್ನೋ ರೂಲಲ್ಲಿ ಒಂದು ಚೇಂಜ್ ಆಗಿದೆ, ಇದನ್ನು ಮೇಲೆ ಇಟ್ಟಿದ್ದೀನಿ. ಸೊ ಇಟ್ ಶುಡ್ ಬಿ ಈಸ್ಟ್. ಹೌದಾ? ನೋಡಿ, ಸೇಮ್ ಟರ್ಮಿನಲ್ ಪಾಸಿಟಿವ್ ಆ್ಯಂಡ್ ಇಫ್ ಐ ಪ್ಲೇಸ್ ಹಿಯರ್, ಅರ್ಥ ಆಗ್ತಿದೆಯಾ? ಸಿ, ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದ ಈಸ್ಟ್. ಸೊ ದಟ್ಸ್ ಇಟ್. Yes, students. Now let us learn the next content, that is right hand thumb rule. Very important. Okay, what is this right hand thumb rule? The right hand thumb rule says like this. So if you hold your right hand in such a way that thumb outside, the rest of the fingers are curved. ಅಂದ್ರೇನು? ಹೆಬ್ಬೆಟ್ಟನ್ನು ಮೇಲೆ ಇಟ್ಕೋಬೇಕು, ಮಿಕ್ಕಿದೆಲ್ಲ ಫಿಂಗರ್ಸನ್ನು ಕರ್ವ್ ಮಾಡಿ ಇಟ್ಕೊಂಡ್ರೆ this thumb shows the direction of the current and the rest of the fingers
in which side it is curved, it will show the magnetic field. ಅಷ್ಟೇ, ವೆರಿ ಸಿಂಪಲ್, ವೆರಿ ಸಿಂಪಲ್. ಹೇಗೆ? ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಎ ಗುಡ್ ಆರ್ಟಿಸ್ಟ್, ನಾನು ಅನ್ಬೇಡಿ, ಟ್ರೈ ಮಾಡ್ತೀನಿ ಬರೀಲಿಕ್ಕೆ. ಸೊ ಥಂಬನ್ನು ಹೀಗಿಟ್ಟಿದ್ದೀನಿ, ಆ್ಯಂಡ್ ಐ ಆಮ್ ಟ್ವಿಸ್ಟಿಂಗ್ ಆಲ್ ಮೈ ಫಿಂಗರ್ಸ್ ಲೈಕ್ ದಿಸ್, ಕರ್ವ್ ಮಾಡಿದ್ದೀನಿ. ಸಮ್ ಇಟ್ ಕೇಮ್ ಔಟ್. ಇನ್ನೊಂದು ಫಿಂಗರ್ ಮಿಸ್ ಮಾಡೋಣ. 1 2 3, ಹೌದು, ಅಷ್ಟೇ. See, if I curve like this means what is showing? So right hand ತಾನೇ ಕಾಣ್ತಿದ್ಯಾ? ಹೌದು, yeah, good. Okay, here the current is flowing upwards. Current ಯಾವ ಡೈರೆಕ್ಷನ್ ಹೋಗ್ತಿದೆ? ಮೇಲೆ ಹೋಗ್ತಾ ಇದೆ. Then the magnetic field will be in an anti-clockwise direction. ನೋಡಿ, ಹೌದಲ್ಲ? ರೈಟ್ ಹ್ಯಾಂಡ್ ಹಿಡ್ಕೊಳ್ಳಿ, ಥಂಬ್ ಮೇಲೆ, ಅದು ಈ ತರ ಕಾಣಿಸುತ್ತೆ ನೋಡಿ. So right hand ಮೇಲೆ, the rest of the fingers are curving like this, means the magnetic field will be in a anti-clockwise direction. Sir, current ಈ ಸೈಡ್ ಹೋಗ್ತಾ ಇದೆ, so magnetic field will be like this. So downwards, current is moving down, so obviously it will be in a clockwise. ಹೌದಲ್ವಾ? Sir, towards my right side or towards your left side, it will be curving like this. It is very simple. ನೋಡಿ, ಇದು ಹೇಗೆ ಅಂತಂದ್ರೆ, just thumb, right hand, left hand ಹಿಡ್ಬಿಟ್ರೆ ಉಲ್ಟಾ ಬಂದ್ಬಿಡ್ತದೆ. So you have to keep your right hand thumb in such a way that this thumb will gonna show the direction of the current and the rest of the fingers will show the magnetic field. Exam ಅಲ್ಲಿ ತುಂಬಾ ಇಂಪಾರ್ಟೆಂಟ್. Then how to identify the direction of the current? ಹೇಗಿರುತ್ತೆ ಅದು ನೋಡಿ. ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಫ್ಲೇಮ್ ಮಧ್ಯ ತೂತ ಮಾಡಿದ್ದೀನಿ. ಸೊ ಒಂದು ರಾಡ್ ಇಲ್ಲಿ ಇನ್ಸರ್ಟ್ ಆಗಿದೆ, and the terminals are connected to a cell or a battery. ಹೌದಾ? So this is positive terminal and this is the negative terminal. Now see here, the current always move from positive terminal, negative terminal reached. ಹೌದಾ? ಈ ಮಧ್ಯೆ ಒಂದು ಕೀ ಇಟ್ಬಿಡೋಣ. ಯಾವಾಗಲೂ ಇಟ್ಟಿರ್ತಾರೆ, ನಾವು ಇಟ್ಕೊಳ್ಳೋಣ ಕೀ ಔಟ್ಸೈಡ್. ಆನ್ ಕಂಡೀಷನ್, ಆನ್ ಇದೆ ಅಂದರೆ ಕರೆಂಟ್ ಫ್ಲೋ ಆಗ್ತಿದೆ. ಹೀಗೆ ಕೇಳ್ತಾರೆ, ಇನ್ ವಿಚ್ ಡೈರೆಕ್ಷನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ದೇರ್. ನೋಡಿ, ಹಿಯರ್ ದ ಕರೆಂಟ್ is moving down and magnetic field will be in a clockwise. ಹೌದಾ? ಎಷ್ಟು ಬೇಕಾದ್ರೂ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬರಲಿ, ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಕ್ಲಾಕ್ ವೈಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ. ಪಕ್ಕನ ಇಟ್ಸ್ ವೆರಿ ಕ್ಲಿಯರ್, ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಮತ್ತೆ ಹೇಳ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಫ್ ಯು ಕೀಪ್ ಯುವರ್ ರೈಟ್ ಹ್ಯಾಂಡ್ ಇನ್ ಸಚ್ ಎ ವೇ ದಟ್ ದಿಸ್ ಥಂಬ್ shows the direction of the current and the rest of the fingers will show the direction of the magnetic field. ಪಕ್ಕನ thumbs up. ಅರ್ಥ ಆಯ್ತಾ ಕಂಟೆಂಟ್? ವೆರಿ ಗುಡ್. ಅರ್ಥ ಆಯ್ತಾ? ಕ್ಲಿಯರ್ ಮಾಡೋಣ. ಸೊ ಮತ್ತೆ ಹೇಳೋಣ, ಬೇಕಾದ್ರೆ ನೋಟ್ ಮಾಡ್ಕೊಂಬಿಡಿ. ಸೊ ಡಯಾಗ್ರಾಮ್ ಮೇಡಮ್ required. So thumb shows the direction of the current. Thumb shows the direction of the current and the rest of the fingers shows the direction of the magnetic field. Okay, thumb shows the direction of the current and the rest of the finger shows the direction of the magnetic field. ಪಕ್ಕನ ಅರ್ಥ ಆಯ್ತಾ? ಇಷ್ಟು ಶೋರ್ ನೋಟ್ ಮಾಡ್ಕೊಂಡ್ರಾ? ದಟ್ಸ್ ಇಟ್. ಥ್ಯಾಂಕ್ ಯು. ನೋಡಿದ್ದಿಲ್ಲ? ಕ್ಲಿಯರ್ ಇತ್ತಲ್ವ ವಿಡಿಯೋ? ಓಕೆ. ಎಸ್ ಸ್ಟೂಡೆಂಟ್ಸ್, ರಿಲ್ಯಾಕ್ಸ್ ಆದ್ರ? ನಾವು ಸಿ ಇನ್ನು ಸೊಲೊನೈಡ್ ಅಂದರೆ ಏನು ಹೇಳಿ? ಒಂದು ಸಿಲಿಂಡರ್,
ಸಿಲಿಂಡರ್ ಮೇಲೆ ಒಂದು ಕಾಪರ್ ವೈರ್ನ ಸುತ್ತಿರ್ತೀವಿ. The terminals will be connected to a cell or a battery. Then when the electricity passing in the circuit, ಈ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ದಿಸ್ ಸಿಲಿಂಡರ್ ಹ್ಯಾಲೋ ಅಲ್ಲ ಸಾಲಿಡ್ ಒನ್ ಅಥವಾ ಐರನ್ ನೇಲ್ ಅಂತ ಏನ್ ಬೇಕಾದ್ರೂ ಅನ್ಕೋಬಹುದು, ದಟ್ ಟರ್ನ್ಸ್ ಇಂಟು ಅ ಮ್ಯಾಗ್ನೆಟ್. ಹೌದಾ? ಇದನ್ನ ನಾವು ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್. ಬಂದಿಲ್ವಾ? ಮ್ಯಾಗ್ನೆಟ್, ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಅದ ಚಿಕ್ಕದ್ರಿಂದ ಕಲಿತಿದ್ದೆ. ವೆರಿ ಗುಡ್. ಐ ಥಿಂಕ್ ಯು ಹ್ಯಾವ್ ಡನ್ ದಿಸ್ ಎಕ್ಸ್ಪೆರಿಮೆಂಟ್. ಮಣ್ಣಲ್ಲಿ ಕೂಡ ಮಾಡಿರ್ತೀರಾ. ವೆರಿ ಗುಡ್. ಸೊ ತಗೊಂಡ್ಬಾ, ಒಂದು ಸಣ್ಣ ಐರನ್ ಪೀಸಸ್ ಅನ್ನ ಹಾಕು, ಇದು ಅಟ್ರಾಕ್ಟ್ ಆಗುತ್ತೆ. ಸೊ ಯು ಆರ್ ಹ್ಯಾಪಿ ದಟ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಮ್ಯಾಗ್ನೆಟ್. ವೆರಿ ಗುಡ್. ಬಟ್ ಕ್ವಶನ್ ಇಷ್ಟಕ್ಕೇನಿಲ್ಲಲ್ಲ, ಎಕ್ಸಾಮ್ ಅಲ್ಲಿ ಮತ್ತೆ ಫರ್ದರ್ ಕೇಳ್ತಾರೆ, ಹೌದಪ್ಪ ನೀನ್ ಮ್ಯಾಗ್ನೆಟ್ ಮಾಡಿದ್ಯಾ? ವೆರಿ ಗುಡ್. ಆದ್ರೆ ಇದ್ರಲ್ಲಿ ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವುದು? ಹೌದಾ? ಹೌದಾ? ಆವಾಗ ಕನ್ಫ್ಯೂಷನ್. ಅಲ್ಲೇ ಮ್ಯಾಗ್ನೆಟ್ ಮಾಡಿಬಿಟ್ಟೆ ನಾರ್ತ್ ಪೋಲ್ ಸೌತ್ ಪೋಲ್ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ವಲ್ಲ. ಹೇಗೆ ಐಡೆಂಟಿಫೈ ಮಾಡೋದು? ಟು ಐಡೆಂಟಿಫೈ ದಟ್ ಒನ್ ವಿ ಆರ್ ಗೋನಾ ಯೂಸ್ ಒನ್ ರೂಲ್ ಕಾಲ್ಡ್ ಆಸ್ ಕ್ಲಾಕ್ ರೂಲ್. ಬರೀ ರೂಲ್ಸ್ ಅಂತ ಅಂದ್ಬೇಡಿ, ಇಂಪಾರ್ಟೆಂಟ್ ಇದೆ. ಕ್ಲಾಕ್ ರೂಲ್ ಏನಿದೆ? ಕ್ಲಾಕ್ ರೂಲ್, ಇಫ್ the current is flowing in a anti-clockwise, if the current is flowing in a anti-clockwise, that side is north pole. That side is north pole. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಸ್ಟ್ರೈಟ್ ಲೈನ್. ರಿವರ್ಸ್ ಕರೆಕ್ಟ್ ಇದೆಯಾ? ಉಲ್ಟಾ ಉಲ್ಟಾ ತಿರುಗ್ತದೆ. ಆಂಟಿ ಕ್ಲಾಕ್ವೈಸ್, ದಟ್ ಈಸ್ ನಾರ್ತ್ ಪೋಲ್. If it is clockwise, that becomes a south pole. ಹೀಗೆ ನೋಡಿ, ಡಿಫರೆನ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಹೌದಾ? ಕ್ಲಾಕ್ ವೈಸ್ ತಿರುಗ್ತಾ ಇದ್ರೆ ದಟ್ ಈಸ್ ಸೌತ್ ಪೋಲ್. ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದ್ರೆ ನಾರ್ತ್ ಪೋಲ್. North pole is anti-clockwise, south pole is clockwise. Clock ಹೇಗೆ ತಿರುಗ್ತಾ ಇರುತ್ತೆ, ಆ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋದ್ರೆ ಸೌತ್ ಪೋಲ್ ಬರುತ್ತೆ, ಇಲ್ಲಿ ಹೋದ್ರೆ ನಾರ್ತ್ ಪೋಲ್ ಬರುತ್ತೆ. ಹಾಗಾದ್ರೆ ಎಕ್ಸಾಮ್ ಕೊಟ್ಟಾಗ ಹೇಗೆ ಮಾಡೋದು? ವೆರಿ ಸಿಂಪಲ್ ಟ್ರಿಕ್ ನೋಡಿ. ಇಮ್ಯಾಜಿನ್ ಇಲ್ಲೊಂದು ರಾಡ್ ಇಟ್ಕೊಂಡಿದ್ದೀನಲ್ಲ, ಇದನ್ನ ಐರನ್ ರಾಡ್ ಅಂತ ಅನ್ಕೊಳ್ಳೋಣ. ಅದರ ಮೇಲೆ ಕಾಪರ್ ವೈರ್ನ ಸುತ್ತಿದ್ದೀನಿ. ಕಾಪರ್ ವೈರ್ ಅಲ್ಲ, ಇದು ನನ್ನ ಫೋನ್ ಚಾರ್ಜರು, ಬಟ್ ಸ್ಟಿಲ್ ಅನ್ಕೊಳ್ಳಿ. ನೋಡಿ, ಇಮ್ಯಾಜಿನ್ ದಿಸ್ ಪಾರ್ಟ್ ಈಸ್ ಪಾಸಿಟಿವ್ ಟರ್ಮಿನಲ್. ಈ ಪಾರ್ಟಲ್ಲಿ ಏನು? ಪಾಸಿಟಿವ್ ಟರ್ಮಿನಲ್. ಆ್ಯಂಡ್ ಇಟ್ಸ್ ವೆರಿ ಕ್ಲಿಯರ್. ಈ ಪಾಸಿಟಿವ್ ಟರ್ಮಿನಲ್ ಅಂದರೆ ಕರೆಂಟ್ ಈಸ್ ಫ್ಲೋಯಿಂಗ್ ಲೈಕ್ ದಿಸ್ ಅಂದರೆ ವಿಜಯ್ತಾ ಸರ್ ಹಿಂಗೆ ಇಟ್ಕೊಳ್ಳೋಣ, ನಿಮಗೆ ಬೇಡ. ಓಕೆ, ಹೀಗೆ ಸುತ್ತಾ ಇದೆ ನೋಡಿ, ಹಿಂಗಿದೆಲ್ಲ. ಇದನ್ನ ನನ್ನ ಕಡೆಗೆ ಇಟ್ಕೋತೀನಿ. ಹೀಗಿದೆಲ್ಲ ನಿಮ್ಗೆ ಎಕ್ಸಾಮಲ್ಲಿ ಈ ಥರ ಕೊಟ್ಟಿರ್ತಾರೆ ಡಯಾಗ್ರಾಮ್ನ. ಇದನ್ನ ನಿಮ್ಮ ಕಡೆ ಫೇಸ್ಗೆ ಮಾಡಿಕೊಂಡು ನೋಡಿ. ಸಿ, ಇಟ್ಸ್ ವೆರಿ ಕ್ಲಿಯರ್. ಇಟ್ ಈಸ್ ಮೂವಿಂಗ್ ಕರೆಂಟ್ ಈ ಕಡೆ ಅಲ್ವಾ, ಹಿಂದಿಂದ ಮುಂದಕ್ಕೆ, ರಿವರ್ಸ್. ಹೌದಾ? ಕಾಣಿಸ್ತಾ ಇದೆ ನಿಮಗೆ ಕರೆಂಟ್ ಹೆಂಗೆ ಬರ್ತಾ ಇದೆ? ಉಲ್ಟಾ ತಿರುಗ್ತಾ ಇದೆ. ಹೌದಾ? ಹಾಗಾದರೆ ಈ ಟರ್ಮಿನಲ್ ಯಾವುದಾಗುತ್ತೆ? ದಿಸ್ ಟರ್ಮಿನಲ್ ಈಸ್ ದ ನಾರ್ತ್ ಪೋಲ್. ಹೌದಾ? ಕ್ಲಿಯರಾ? ಹಾಗಾದರೆ ಸೇಮ್ ಥಿಂಗ್, ಇದು ಪಾಸಿಟಿವ್ ಟರ್ಮಿನಲ್ ಅಂತ ಅನ್ಕೊಳ್ಳೋಣ ಎಕ್ಸಾಮಲ್ಲಿ. ಹಾಗಾದರೆ ಪಾಸಿಟಿವ್ ಟರ್ಮಿನಲ್ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ. ಪಕ್ಕನಾ? ಕ್ಲಿಯರಾ? ಹೇಳ್ದೆ ಅಂತ ನೋಡಿ. ಇದು ಪಾಸಿಟಿವ್ ಟರ್ಮಿನಲ್ ಹೀಗಿದೆ ಅಂದರೆ ಹೀಗಿರಂತ ನನ್ನ ಕಡೆಗೆ ಮಾಡ್ಕೊಳ್ಳೋದು ಈ ಕಡೆ. ಸಿಯರ್ ಇಟ್ಸ್ ವೆರಿ ಕ್ಲಿಯರ್. ಕ್ಲಾಕ್ ವೈಸ್ ಪಕ್ಕನಾ? ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಎಕ್ಸಾಮಲ್ಲಿ ಕೊಟ್ಟ ಹೇಗೆ ಮಾಡೋದು? ವೆರಿ ಸಿಂಪಲ್. ನಿಮ್ಮ ಹತ್ರ ಐ ಡಿ ಕಾರ್ಡ್ ಇರುತ್ತೆ ಅಲ್ವಾ, ಐ ಡಿ ಕಾರ್ಡ್ ದೊಡ್ಡ ಟ್ಯಾಗ್ ಕೊಟ್ಟಿರ್ತಾರೆ, ಪೆನ್ನಿಗೆ ರೋಲ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ನಾರ್ತ್ ಪೋಲ್, ಯಾವುದು ಸೌತ್ ಪೋಲ್. ಇಲ್ಲಿ ನೋಡಿ ಡಯಾಗ್ರಾಮ್ ಬರೆದಿದ್ದೀನಿ. ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್, ಮುಂದಿಂದ ಹಿಂದಕ್ಕೆ ಹೋಗ್ತಾ ಇದೆ, ಲಾಸ್ಟಿಗೆ ಹೀಗೆ ಬರ್ತಾ ಇದೆ. ಹೌದಾ? ಮುಂದಿಂದ ಹಿಂದೆ ಅಂದರೆ ಇದು ಹೀಗೆ ಸುತ್ತಾ ಇದೆ. ಇನ್ನು ಸಕ್ ತಿರುಗಿಸೋಣ. ಯಾವ ಕಡೆ ಇತ್ತು? ಹೆಂಗೆ ಸುತ್ತಾ ಇದೆ ಇದು? ರಿವರ್ಸ್. ಹೌದಾ? ಇನ್ನೊಂದು ರೀತಿ ನೋಡಿ, ಕರೆಂಟ್ ಹಿಂದಕ್ಕೆ ಹೋಗ್ತಾ ಇದೆ, ಹಿಂದಕ್ಕೆ, ಬ್ಯಾಕ್ವರ್ಡ್ಸ್. ಈ ಕಡೆ ತಿರುಗಿಸಿ ಯಾವ ಕಡೆ ಇತ್ತು? ಈ ಕಡೆ. ನಥಿಂಗ್ ಬಟ್
ಆಂಟಿ ಕ್ಲಾಕ್ ವೈಸ್. ಹಾಗಾಗಿ ಇದು ನಾರ್ತ್ ಪೋಲ್ ಆಗುತ್ತೆ, ಇದು ಸೌತ್ ಪೋಲ್ ಆಗುತ್ತೆ. ವೆರಿ ಸಿಂಪಲ್, ವೆರಿ 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 ಸಿಂಪಲ್, ದಟ್ಸ್ ಇಟ್. ಹೌದಾ? ಹಾಗಾದ್ರೆ ನೀವೇನು ನೋಡ್ಕೋಬೇಕು? ಟು ಐಡೆಂಟಿಫೈ ದ ಪೊಲಾರಿಟಿ ಯಾವುದು ನೋಡ್ಕೋಬೇಕು? ಫಸ್ಟ್ ಇದು ಟರ್ಮಿನಲ್, ಇದನ್ನ ನೋಡಬೇಕು. ಸಮ್ಟೈಮ್ಸ್ ಈ ತರ ಕೊಟ್ಬಿಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡಕ್ಕೆ. ಯಾವಾಗ್ಲೂ ಲೆಫ್ಟ್ ಸೈಡ್ ಇಂದಲೇ ಹೋಗಲ್ಲ, ಯಾವಾಗ್ಲೂ ಹೋಗಲ್ಲ. ನೋಡ್ಕೋಬೇಕು ಯಾವ ಕಡೆ. ಸಿಯ ಈ ಕಡೆ ಬಂದಾಗ ಹೀಗೆ ತಿರುಗ್ತಿರುತ್ತೆ, ಸೊ ಪಾಸಿಟಿವ್ ನೆಗೆಟಿವ್ ಬಂದಾಗ ಕರೆಂಟ್ ಹೀಗೆ ಹೋಗ್ತಾ ಇರುತ್ತೆ. ಫಸ್ಟ್ ಇದನ್ನು ನೋಡಿ. ಸೆಕೆಂಡ್ ನೋಡಿ ಯಾವ ಡೈರೆಕ್ಷನ್ ಅಲ್ಲಿ ವೂಂಡ್ ಆಗಿದೆ. ಸಮ್ಟೈಮ್ಸ್ ಹಿಂದಿಂದ ಮುಂದಕ್ಕೆ ಸುತ್ತಿರ್ತಾರೆ, ಮುಂದಿಂದ ಹಿಂದೆ ಸುತ್ತಿರ್ತಾರೆ. ಸ್ವಲ್ಪ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಯು ವಿಲ್ ಗೆಟ್ ಟು ನೋ ದಟ್ ಒನ್. ಹಾಗಾಗಿ ಫಸ್ಟ್ ಟರ್ಮಿನಲ್ ನೋಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ವೂಂಡ್ ಆಗಿದೆ ಅಂತ ನೋಡಬೇಕು. ಆಮೇಲೆ ಇಟ್ ಈಸ್ ಈಸಿ, ಇಟ್ ಈಸ್ ನಾರ್ತ್ ಆರ್ ಸೌತ್ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ದಟ್ಸ್ ಇಟ್. ಕ್ಲಿಯರ್? ಫೈನ್. ಓಕೆ, ಹಾಗಾದ್ರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಈ ತರ. ವಾಟ್ ದೇ ವಿಲ್ ಸೇ, ಸಿ ಕನ್ಸಿಡರ್ a soft iron core or iron nail PQ wounded over a copper wire. In this, identify the polarity when key is on. Question in the can identify the polarity when key is on. So example ide ತರ almost ನಿಮಗೆ ಬರುವಂತದ್ದು ಡಯಾಗ್ರಾಮ್ ಈ ತರ. ಸೊ ನೋಡಿ ಮತ್ತೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋಣ. ಫಸ್ಟ್ ಸ್ಟೆಪ್ ಏನು ಹೇಳಿದೆ? ಫಸ್ಟ್ ಚೆಕ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ಪಾಸಿಟಿವ್ ಟರ್ಮಿನಲ್. ನೋಡಿ ತುಂಬಾ ಗಮನ ಇಟ್ಟು ಕೇಳಿ ಅಬ್ಸರ್ವ್ ಮಾಡಿ. ನೋಡಿ ಹೀಗೆ ಹೋಗಿದ್ಯಾ ಅಥವಾ ಹೀಗೆ ಬರ್ತಾ ಇದೆಯಾ? ಇವೆರಡು ಬೇರೆ ಬೇರೆ, ಎರಡು ಬೇರೆ ಬೇರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಲ್ಲ, ಇವೆರಡು ಕೂಡ ಬೇರೆ ಬೇರೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದಾಗ ಹೇಳಿದ್ದು ಇದು, ದಿಸ್ ಒನ್. ಈಗ ಕೊಟ್ಟಿರೋದು ಬೇರೆ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ. ಹಾಗಾಗಿ ನೋಡಿ, ಹಾಗಾದ್ರೆ ಇಟ್ಸ್ ವೆರಿ ಕ್ಲಿಯರ್. ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ದ ಬ್ಯಾಕ್ ಸೈಡ್. ಇದು ಡಾಟೆಡ್ ಲೈನ್ ಹಿಂದೆ ಹೋಗ್ತದೆ, ಮತ್ತೆ ಬರೆಯೋದು ಬೇಡ. ಬಟ್ ಈ ಡೈರೆಕ್ಷನ್ ಕ್ಲೀನ್ ಆಗಿ ಗೊತ್ತಾಗ್ತದೆ. ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಬ್ಯಾಕ್ವರ್ಡ್ಸ್ ಟು ಫಾರ್ವರ್ಡ್. ಫಾರ್ವರ್ಡ್ ಅಂದ್ರೇನು? ಹಿಂಗಿದಾಗ ನಿಮ್ಮ ಕಡೆಗೆ ಬರ್ತಾ ಇತ್ತು. ನಾನೇ ನಿಂತಿದ್ದೀನಿ, ನನ್ನ ಕಡೆಗೆ ಬರ್ತಾ ಇದೆ, ನನ್ನ ಕಡೆಗೆ ಬರ್ತಾ ಇದೆ. ಇದನ್ನ ತಿರುಗಿಸ್ಕೊಳ್ಳಿ. Now it is rotating clockwise, 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 clockwise. Okay, clockwise means obviously this is the south pole and this is the north pole. ಸಿಕ್ತು ನಿಮಗೆ 1 ಮಾರ್ಕ್ ಅಷ್ಟೇ. ಅರ್ಥ ಆಯ್ತಾ? ಪಕ್ಕನ ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಶೋರ್? 100%? Okay, fine. Now see here. ಹಾಗಾದ್ರೆ ಸರ್ ಇದು ಮ್ಯಾಗ್ನೆಟಿಕ್ ಇದನ್ನಿಟ್ರಿ, ಸೊಲನಾಯ್ಡ್ ಬಗ್ಗೆ ಚೂರು. ಹೌದು, ಇದು ನಾನು ತಗೊಂಡಿದ್ದು ಸಿಲೆಬಸ್ ಅಲ್ಲಿ ಬರ್ತಾ ಇಲ್ಲ, ಬಟ್ ಸ್ಟಿಲ್ ಬಿಡಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಕ್ಲಾಸ್ ಮಾಡೋ ಬದಲು ಇದರಲ್ಲೇ ಹೇಳಿಬಿಡ್ತೀನಿ. ಸೊಲನಾಯ್ಡ್, ಹ್ಯಾಲೋ ಸಿಲಿಂಡರ್ wounded with the copper wire ಒಳಗಡೆ ಬರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್, it will be like this, like this, like this, like this. ತುಂಬಾ ಇಂಪಾರ್ಟೆಂಟ್, very 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 much important. Inside the solenoid, the magnetic lines of force will be straight and parallel. Make a note. Inside the solenoid, the magnetic lines are straight and parallel. ತುಂಬಾ 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 important MCQ question. Inside the solenoid, how the magnetic lines of force will be? It will be straight as well as parallel. Option A straight line, option B parallel, option C
both A and B, option D none. ಎಕ್ಸಾಮ್ ಅಲ್ಲಿ ಕೇಳುವಂತಹ ಕ್ವಶನ್. ಸೊ ನೋಡಿದ ತಕ್ಷಣ ಸ್ಟ್ರೈಟ್, ನೋಡಿದ ತಕ್ಷಣ ಪ್ಯಾರಲಲ್, ನೋ. ಆಪ್ಷನ್ ನೋಡಿ, both A and B is right. Means it's very clear. Inside the solenoid ಒಳಗಡೆ ಮ್ಯಾಗ್ನೆಟಿಕ್ ಲೈನ್ಸ್ ಯಾವಾಗಲೂ ಕೂಡ ಸ್ಟ್ರೈಟ್ ಅಂಡ್ ಪ್ಯಾರಲಲ್ ಆಗಿ ಇರುತ್ತೆ. ಓಕೆನಾ? ದೆನ್ ಸರ್ ಔಟ್ಸೈಡ್ ಲೂಪ್, outside loop outside. If it is a magnet, think that it is a north pole and the south pole. Magnetic lines of force will always travel from north pole to south pole outside the magnet. ಹೀಗೆ ಬರೀಬೇಕು. outside the magnet, north pole to south pole. Sir, inside the magnet ಉಲ್ಟಾ, south to north. ಇದನ್ನು ಮರಿಬಾರ್ದು. ಐ ರಿಪೀಟ್ ಒನ್ ಮೋರ್ ಟೈಮ್. ಔಟ್ಸೈಡ್ ದ ಮ್ಯಾಗ್ನೆಟ್, ಇದನ್ನು ಬರ್ಕೊಂಬಿಡಿ, ತುಂಬಾ ಇಂಪಾರ್ಟೆಂಟ್. ಔಟ್ಸೈಡ್ ದ magnet, outside the magnet, the magnetic lines of force will be always from north pole to south pole. Inside it is south pole to north. That's it. ಹಾಗಾದ್ರೆ ನೀವು ಡಯಾಗ್ರಾಮ್ ಅಲ್ಲಿ ಬರೆದು ಮಾರ್ಕ್ ಮಾಡಿ ಅಂತ ಕೇಳಿದ್ರೆ ಹೀಗೆ ಬರೀಬೇಕು. ಹಿಂಗ ಔಟ್ಸೈಡ್ ಬರ್ದಿದ್ರೆ ನಾಟ್ ಟು ಸೌತ್ ಬರೀರಿ, ನಾಟ್ ಟು ಸೌತ್ ಬರೀರಿ. ಇನ್ಸೈಡ್ ಬರ್ದಿರಂತ ಸೌತ್ ಟು ನಾರ್ತ್ ಬರೀರಿ. ದ್ಯಾಟ್ಸ್ ಇಟ್. ಇಷ್ಟೇ. ಇದು ಬಿಟ್ಟರೆ ನಿಂತ ಕೇಳಲಿಕ್ಕಿಲ್ಲ. ಪಕ್ಕನಾ? ಅಂಡ್ ಇದು ಬಿಟ್ಟರೆ ಕ್ವಶನ್ ಕೇಳೋದು ಹೌ ಟು ಇನ್ಕ್ರೀಸ್ ಅಂಡ್ ಹೌ ಟು ಡಿಕ್ರೀಸ್ ದ ಮ್ಯಾಗ್ನೆಟಿಕ್ ಸ್ಟ್ರೆಂತ್. ಎರಡು. ಒಂದು, increase the number of turns of the coil and increase the power of the cell of the battery. Okay na? That's it. Inella basic is too much important. I think you are very clear. If you want, you can copy that. Just try there. Copy that. Now, the last topic, that is force on a conductor carrying magnetic field. ತುಂಬಾ important for CBSE and ICSE, the most important topic and very easy to understand. So, ಏನಪ್ಪ? So, Laurent is the name of a person. Lorentz is the name of a person. ಅವ್ರು ಏನು ಮಾಡಿದ್ರು? What he thought or what he observed is, whenever the current carrying in a conductor experiences a force, and ನಾವು ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಒನ್, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. whenever the current carrying in a conductor in a magnetic field experiences a force, this force is called Lorentz force. So ಅವ್ರು ಏನು ಹೇಳಿದ್ರು? whenever the current is flowing in a conductor, it will push or pull or moving towards to and fro. There will be some forces generated. Okay, ಅದನ್ನ ಆ ಫೋರ್ಸ್ನ ನಾವು ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. ನಿಮ್ಮ ಕ್ಲಾಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನಿದೆ? ಒಂದು ಸ್ಟ್ಯಾಂಡ್ ಇದೆ, ಒಂದು ಹಾರ್ಶೋ ಮ್ಯಾಗ್ನೆಟ್ ಅನ್ನು ಇಟ್ಟಿದ್ದಾರೆ. ಈ ತರ ಹಾರ್ಶೋ ಮ್ಯಾಗ್ನೆಟ್ ಅಲ್ಲಿ ಒಂದು ಸ್ಟ್ಯಾಂಡ್, ಈ ಸ್ಟ್ಯಾಂಡ್ ಅಲ್ಲಿ ಒಂದು ತಂತಿ, ವೈರ್ ಅಲ್ಲಿ ಇದನ್ನ ನೇತಾಕಿದ್ದಾರೆ. ಒಂದು ಕಂಡಕ್ಟರ್ನ ಕನೆಕ್ಟ್ ಮಾಡಿದ್ದಾರೆ. and this too will be connected to the cell on a battery. Whenever the current flowing in the circuit, so it will move. So ಅದನ್ನ ನಾವು ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. So to identify which side it is tilting, we have to use Fleming's left hand rule. So we have to hold our left hand, first 3 fingers
in such a way that all the three fingers are mutually perpendicular to each other. So motion, field, current, motion, field, current, motion, field, current. And this Fleming's left hand rule used it to determine the direction of the motion of the conductor. Fix ಮಾಡ್ಕೊಂಬಿಡಿ. That is Fleming's left hand rule is used to determine the direction of the motion of the conductor. Direction of the motion of the ಕಂಡಕ್ಟರ್. ಹಾಗಾದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಅದನ್ನ ಯಾವ ಡೈರೆಕ್ಷನ್, ಫಾರ್ವರ್ಡ್ ಬ್ಯಾಕ್ವರ್ಡ್ ಯಾವ ಡೈರೆಕ್ಷನ್ ಬರುತ್ತೆ ಅದನ್ನ ಡಿಟರ್ಮಿನೇಷನ್ ಮಾಡೋದಕ್ಕೆ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. ಮೋಷನ್, ಫೀಲ್ಡ್, ಕರೆಂಟ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನನಗೆ ಗೊತ್ತು, ಇದರಲ್ಲಿ ಯಾವುದು ನಾರ್ತ್ ಪೋಲು ಯಾವುದು ಸೌತ್ ಪೋಲ್ ನನಗೆ ಗೊತ್ತು. ಅಂಡ್ ಆಲ್ಸೋ ಐ ನೋ ವಿಚ್ ಡೈರೆಕ್ಷನ್ ದ ಕರೆಂಟ್ ಇಸ್ ಮೂವಿಂಗ್. ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತಲೂ ಗೊತ್ತು. ಹಾಗಾದ್ರೆ ನನಗೆ ಏನು ಗೊತ್ತಿಲ್ಲ, ಇದು ಮೋಷನ್ ಆಫ್ ದ ಕಂಡಕ್ಟರ್ ಯಾವ ಕಡೆಗೆ ಪಾಸ್ ಆಗ್ತಿದೆ ಅದು ನನಗೆ ಗೊತ್ತಾಗಲ್ಲ. ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇನ್ ವಿಚ್ ಡೈರೆಕ್ಷನ್ ಇಟ್ ವಿಲ್ ಕನ್ವರ್ಟ್. ಹಾಗಾದ್ರೆ ದಟ್ ಫೋರ್ಸ್ ಇಸ್ ಜನರೇಟೆಡ್ ಅಲ್ಲ, ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಹಾಗಾಗಿ 2 ನಿಮಿಷ ಮುಗಿಸ್ಬಿಡೋಣ. ಸಿಯರ್ ದಿಸ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. This force is directly proportional to the magnetic flux, and this force directly proportional to the length. Then if I consider these three equations, F proportional to IBL or F is equal to K is a constant IBL. This is the formula, very much important. K will be equal to 1. If K is equal to 1, F is equal to IBL. Tumba important equation. The force generated, how to calculate? F is equal to IBL. Hagadre, if I write here B is equal to F divided by IL. ಸ್ವಲ್ಪ ಗಮನಿಡಿ. B is equal to F is equal to F divided by IL. This P is magnetic flux, and this is Newton divided by ampere meter. That is also called as Weber per meter square or Tesla. Tumba important. So this unit is called Tesla. This unit is called Tesla. Magnetic flux can be measured using the unit called as Weber per meter square or Tesla. Okay, na? Sure. Copy that. Now see here, this experiment will show the force on a conductor carrying magnetic field, Lorentz force ಅಂತ ಹೇಳಿದ್ನಲ್ಲ ಅದು. ಸೊ ನಿಮ್ಮ ಎಕ್ಸ್ಪೆರಿಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ಒಂದು ಹಾರ್ಶ್ ಮ್ಯಾಗ್ನೆಟ್ ಇದೆ. ಯು ಕ್ಯಾನ್ ಸಿ ದೇರ್ ಇಸ್ ಅ ವೈಟ್ ಡಾಟ್ that represents north pole. So the magnetic field is moving towards down. See, I told you to use Fleming's left hand rule to calculate motion, field, current. Motion, field, current. This is field. It is down. Field is down. Now see here, I am using this, I made a desi jugad, positive and negative madikondidani. So this is positive terminal and this is the negative terminal. I am holding like this, means left hand. Magnetic field is down and the current is moving towards my left side. Hige hogtide hauda nodi, this is positive terminal, this is negative terminal. Current is flowing here and it is coming back. Means it's very clear. This is field down, current is to my left side. So motion of the conductor towards me. How the thumb motion of the conductor? Let us check. See here, I am just connecting this wire. See, it is moving towards me. ಕಾಣಿಸ್ತಾ ಇದೆಯಾ? So this is at the rest. ಹೌದಾ? See, observe ಮಾಡಿ, closely observe ಮಾಡಿ. So it is moving towards me. ಹೌದಾ? Means it's very clear. Motion, field, current. Field is down, current is towards right side. Motion of the conductor will be like this. Now what I am going to do, I am going to change the terminal. I'm going to change the terminal like this. Oh, it fell down.
don't film. Okay, now see here, current is this side direction, means this is positive and this is negative. Now see, motion, field, current. Magnetic field is downward, ನಾರ್ತ್ ಪೋಲ್ ಮೇಲಿದೆ, ಸೊ ನಾರ್ತಿಂದ ಸೌತ್ ಕೆಳಗೆ ಹೋಗ್ತಾ ಇದೆ. ಕರೆಂಟ್ ಈ ಕಡೆಗಿದೆ, ಮೀನ್ಸ್ ಟುವರ್ಡ್ಸ್ ಮೈ ರೈಟ್ ಸೈಡ್. ಸೊ ಮೋಷನ್ ಕಂಡಕ್ಟರ್ ಟುವರ್ಡ್ಸ್ ಅವೇ ಫ್ರಮ್ ಮೀ, ಹೌದಾ? ಸೊ ಇದು ಯಾವ ಕಡೆ ತೋರಿಸ್ತಾ ಇದೆ? ಮುಂದೆ ತೋರಿಸ್ತಾ ಇದೆ. ಸೊ ಇಟ್ ಈಸ್ ಅವೇ ಫ್ರಮ್ ಮೀ. ಲೆಟ್ ಮೀ ಚೆಕ್. ಹೋಲ್ಡ್ ಇಟ್. ಎಸ್, ಯು ಕ್ಯಾನ್ ಸಿ, ಹೌದಾ? ಅಬ್ಸರ್ವ್ ಮಾಡಿ, ಕ್ಲೀನ್ ಅಬ್ಸರ್ವೇಷನ್ ಮಾಡಬೇಕು. ಸೊ ಇಟ್ ಈಸ್ ಮೂವಿಂಗ್ ಔಟ್. ದಟ್ಸ್ ಇಟ್. ಸೋ ಸಿಂಪಲ್. ಅರ್ಥ ಆಯ್ತಾ? Clear? That's it. Motion, field, current. So here magnetic field is downwards, current towards my right side, motion of the conductor is away from it, ulta towards me. That's it. I hope you understand the content. Thank you. Yes, friend, I hope you enjoyed the session and you learned the maximum content what that doubt ಅಂತ ಏನು ನಿಮ್ಮ ತಲೆನಲ್ಲಿತ್ತು ಅದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಹಾಗಾದರೆ I need a small favor from you. That is, if you have not subscribed yet, please subscribe my channel. Along with that one, press the bell icon so that you are not going to miss any of the notification. Thank you. See you soon. Bye-bye.